ಶೂಟಿಂಗ್ ಸ್ಟಾರ್ಟ್ ಆಗಿ 3 ದಿನ ಆದ್ರೂ ಕೂಡ ಮುಗ್ದಿರೋದು 30% ಮಾತ್ರ. ಹೌದು, ನಮ್ಮ ಮುನಿರಾಜು ಫಿಲ್ಮ್ಸ್ ಕಡೆಯಿಂದ ಭೂಪುತ್ರ ಅನ್ನೋ ಒಂದು ಕಿರುಚಿತ್ರನ ಮಾಡ್ತಾ ಇದೀವಿ. ಈ ಒಂದು ಕಿರುಚಿತ್ರಕ್ಕೆ ಹೀರೋ ಬಂದ್ಬಿಟ್ಟು ನಾನೇನೆ, ಹೀರೋಯಿನ್ ಬಂದ್ಬಿಟ್ಟು ಇವರೇನೆ. ನನ್ನ ಫ್ರೆಂಡ್ಸ್ ಆಗಿ ಟೆಡ್ಡಿ ಸ್ಮೆಲ್ ಹ್ಯಾಕರ್ ಮತ್ತೆ ಭರತ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ವಿಲನ್ ಆಗಿ ಅಜಯ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ಇದು ಬಂದ್ಬಿಟ್ಟು ನನ್ನ 2ನೇ ಕಿರುಚಿತ್ರ. ಮೊದಲನೇ ಕಿರುಚಿತ್ರ ಬಂದ್ಬಿಟ್ಟು ಮೊಬೈಲ್ ಅಲ್ಲೇ ನಾವೆಲ್ಲ ಡೈರೆಕ್ಟ್ ಮಾಡಿದ್ದು, ಅಷ್ಟೊಂದು ಸಲೀಸಾಗಿ ಆಗೋಯ್ತು. ಆದ್ರೆ ಇದು ಬಂದ್ಬಿಟ್ಟು ಅದರ 10 ಪಟ್ಟು ಎಕ್ಸ್ಟ್ರಾ ಇದೆ ಅಂತ ಹೇಳ್ಬೋದು. ಇದನ್ನ ಮಾಡ್ತಾ ಮಾಡ್ತಾ ನನಗೆ ಅರ್ಥ ಆಯ್ತು ಸಿನಿಮಾಗಳು ಮಾಡ್ಲಿಕ್ಕೆ ಏನಕ್ಕೆ ವರ್ಷಾನುಗಟ್ಲೆ ಟೈಮ್ ತಗೊಳ್ತಾ ಇದೆ ಅಂತ. ನಾವು ಜಸ್ಟ್ ಒಂದು 22 ನಿಮಿಷದ ಕಿರುಚಿತ್ರಕ್ಕೆ ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತಾ ಇದೀವಿ. ಆದ್ರೂ ಕೂಡ 30% ಅಷ್ಟೇ ಶೂಟಿಂಗ್ ಆಗಿರೋದು. ಸೊ ಹಂಗಾಗಿ ನಮ್ಮ ಸ್ಟ್ರಗಲ್ ಇಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೋಬಹುದು. ಏನಕ್ಕಪ್ಪ ಇಷ್ಟೊಂದು ಲೇಟ್ ಆಗ್ತದೆ ಅಂತಂದ್ರೆ, ಕಥೆಯನ್ನು ಬರ್ದಿರ್ತಕ್ಕಂಥ ಡೈರೆಕ್ಟರ್ ಮನಸ್ಸಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಇದೇ ತರ ಬರ್ಬೇಕಂತ ಹೇಳ್ಬಿಟ್ಟು. ಆ ತರ ಬರೋವರೆಗೂ ಅವರು ಬಿಡ್ತಾ ಇಲ್ಲ. ಸೊ ಹಂಗಾಗಿ ಟೇಕ್ಗಳು ತಗೊಂಡು ಇಷ್ಟೊಂದು ಲೇಟ್ ಆಗ್ತಾ ಇದೆ. ಅಷ್ಟಕ್ಕೂ ಸ್ಟೋರಿ ಬಗ್ಗೆ ಏನಾದ್ರು ಸ್ವಲ್ಪ ಹಿಂಟ್ ಕೊಡೋಣ ಅಂತ ನೀವು ಕೇಳಿದ್ರೆ, ಇದ್ರಲ್ಲಿ ನಾನೊಬ್ಬ ರೈತ ಆಗಿರ್ತೀನಿ, ಇನ್ನೊಬ್ಬ ಬಂದ್ಬಿಟ್ಟು ವಿಲನ್ನು ಕೋಟ್ಯಾಧಿಪತಿ ಆಗಿರ್ತಾನೆ, ನಾನೊಬ್ಬ ಹುಡುಗಿನ ಇಷ್ಟಪಟ್ಟಿರ್ತೀನಿ. ಆ ಒಂದು ಸಂಭಾವನೆ ಏನೆಲ್ಲ ಆಗುತ್ತೋ ಅದೇ ಈ ಒಂದು ಕಿರುಚಿತ್ರ. ಸೊ ಹಂಗಾಗಿ ಕೊನೆಗೆ ಆ ಹುಡುಗಿನ ನಾನು ಪಡ್ಕೊಳ್ತೀನೋ ಇಲ್ವೋ, ಅಥವಾ ಕೋಟ್ಯಾಧಿಪತಿನೇ ಫಿಕ್ಸ್ ಆಗಿ ಕರ್ಕೊಂಡು ಹೋಗ್ತಾನೋ, ಇದನ್ನೆಲ್ಲ ನೀವು ನೋಡ್ಬೇಕಂತಂದ್ರೆ ಕಿರುಚಿತ್ರ ನೋಡ್ಲೇಬೇಕು. ಇಷ್ಟರಲ್ಲೇ ಆ ಒಂದು ಕಿರುಚಿತ್ರ ಡಿಸೆಂಬರ್ ಎಂಡ್ ಒಳಗಡೆನೆ ನಾವು ಈ ಚಿತ್ರನ ನಾವು ಅನೌನ್ಸ್ ಮಾಡ್ತೀವಿ. ಖಂಡಿತ ಈ ಒಂದು ಚಿತ್ರೀಕರಣ ಎಲ್ಲ ಆದ್ಮೇಲೆ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವೆಲ್ಲರ ಸಪೋರ್ಟು ಸಹಕಾರ ನಮಗೆ ಬೇಕು. ನಿಮಗೇನಾದ್ರು ಇಷ್ಟ ಆಯ್ತು ಅಂದ್ರೆ ಖಂಡಿತ ನೀವು 4 ಜನಕ್ಕೆ ಶೇರ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಬೆಳೆಸಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.